ನಾನು ನಿಮ್ಮ ಪ್ರೀತಿಯ ಭವಾನಿ ರಚನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶಿವರಾತ್ರಿ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಆ್ಯಂಡ್ ಯಾವ ರೀತಿ ಇರುತ್ತೆ ನನ್ನ ಈ ಒಂದು ಫುಲ್ ಡೇ ಅನ್ನೋದನ್ನ. ಹಾಯ್ ಮಾಡು. ಸೊ ಈಗ ಟೈಮ್ ಆಗಿರೋದು 11:15 ಆಗಿದೆ. ಸೊ ಇವಾಗ ನನ್ನ ಬ್ಲಾಗ್ ಶುರು ಮಾಡಿದ್ದೀನಿ. ಮಾರ್ನಿಂಗಿಂದ ಏನು ಕೆಲಸ ಮಾಡಿಲ್ಲ. ಇವಾಗ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಮನೆ ಕೆಲಸ ಮಾಡಬೇಕು. ಹೋಗೋಣ. Let's go. Let's start the vlog. ಸೊ ಫಸ್ಟ್ಲಿ ನಾವು ಹೋಗ್ತಾ ಇರೋದು ಚಿಕ್ಕ ತಿರುಪತಿಗೆ ಬಿಕಾಸ್ ನನಗೆ ಸ್ಯಾರಿ ವೇರ್ ಮಾಡೋಣ ಹಬ್ಬಕ್ಕೆ ಅಂತ ಇತ್ತು. ಸೊ ಹಾಗಾಗಿ ನಾನು 2 ಡೇಸ್ ಮುಂಚೆನೇ ಪಾಪ ಸ್ಯಾರಿನ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ. ವೆರಿ ಸಿಂಪಲ್ ಡಿಸೈನಲ್ಲಿ ಬೇಕು ಅಂತ. ಸೊ ಫೈನ್ 2 ಡೇಸಲ್ಲೇ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಓಕೆ ಅದನ್ನು ಫಸ್ಟ್ ಕಲೆಕ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮೀನ್ ವೈಲ್ ನನಗೆ ವಾಟರ್ ಮೆಲನ್ ಬೇಕು ಅಂತ ಅನ್ನಿಸ್ತು. ಸೊ ಈ ಸಣ್ಣ ಪುಟ್ಟ ವರ್ಡ್ಸ್ ಎಲ್ಲ ಇಂಗ್ಲೀಷಲ್ಲಿ ಕಾಮನ್ ಆಗಿ ಬರುತ್ತೆ. ಇದಕ್ಕೂ ಕೂಡ ಕಮೆಂಟ್ ಹಾಕ್ಬಿಡಿ ಆಯಿತಾ, ತುಂಬ ಇಂಗ್ಲೀಷ್ ಯೂಸ್ ಮಾಡ್ತೀರಾ ಅಂತ. ಸೊ ಫೈನ್ ಕಲ್ಲಂಗಡಿ ಹಣ್ಣು ಕಾಣಿಸ್ತು. ಸೊ ತಿನ್ನಬೇಕು ಅಂತ ಅನ್ನಿಸ್ತು. ಹೋದ್ವಿ. ಇಲ್ಲಿ ಕೆಜಿಗೆ 25 ರೂಪಾಯಿ ಅಂತ ಇತ್ತು. ಸೊ 3 kg ಆಗೋಷ್ಟು ಬರೋದು ಒಂದು ಪುಟ್ಟ ಕಲ್ಲಂಗಡಿ ಹಣ್ಣನ್ನು ತೊಗೊಂಡ್ವಿ. ಸೊ ಅದು ಮನೆಗೆ ಬಂದಮೇಲೆ ಫುಲ್ ಡ್ಯಾಮೇಜ್ ಆಯಿತು. ಸೊ ಯಾವ ರೀತಿ ಅಂತ ಮುಂದೆ ತೋರಿಸ್ತೀನಿ ನೋಡಿ. ಆ್ಯಂಡ್ ಹಾಗೆ ಬರ್ತಾ ಎಳ್ನೀರು ಕೂಡ ಕಾಣಿಸ್ತಿತ್ತು. ಆ್ಯಂಡ್ ಈ ಹಣ್ಣ ನಮಗೆ ತುಂಬ ಗೊತ್ತಿರೋರು. ಪಾಪ 40 ರೂಪಾಯಿ ಇದ್ರೂ 35 ರೂಪಾಯಿ 30 ರೂಪಾಯಿ ಅಂದರೆ ತಗೋತಾರೆ ಒಂದು ಎಳ್ನೀರಿಗೆ. ಸೊ ತೊಗೊಂಡು ಕುಡಿದು ಹಾಗೆ ಲಡ್ಡುಗೂ ಕೂಡ ಬೇಕು ಅಂತ ಒಂದು ಪಾರ್ಸಲ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಬಂದಿದ ತಕ್ಷಣ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ತಾಯಿದ್ರು ರಾಜು. ಫ್ರೆಂಡ್ಸ್ ಹೊರಗಡೆ ಹೋಗಿದ್ವಿ. ಸಿಕ್ಕಾಪಡೆ ಬಿಸಿಲಿದೆ. ಬಟ್ ಆದ್ರೂ ನಾವು ದೇವಸ್ಥಾನ ಹತ್ರ ಹೋಗೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ಸಂಜೆ ಒಂದು 5 ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಬಿಕಾಸ್ ಸಂಜೆ ಒಂದು ಹೂವಿನ ಅಲಂಕಾರ ಮತ್ತು ಒಂದಷ್ಟು ನಾಳೆಗೆ ಅನ್ನದಾನಕ್ಕೆಲ್ಲನೂ ಅವರು ರೆಡಿ ಮಾಡ್ಕೋತಾರೆ. ಸೊ ಸಂಜೆ ಬಂದರೆ ಸಿಗ್ತಾರೆ ಅಂತ ಹೇಳಿದ್ರು. ಸೊ ಅಂದರೆ ಅಲ್ಲಿನ ಏನು ಅವರು ವ್ಯವಸ್ಥೆನ ಒಪ್ಕೊಂಡಿರ್ತಾರಲ್ವ ಅವರು. ಆ್ಯಂಡ್ ನಾವು ಕೂಡ ಕಾರ್ತಿಕ್ ಸೋಮವಾರ ಟೈಮಲ್ಲಿ ಹೇಳಿದ್ವಿ ದೇವಸ್ಥಾನಕ್ಕೆ ಅಕ್ಕಿನ ಕೊಡಿಸ್ತೀವಿ ಅಂತ. ಸೊ ಹಾಗಾಗಿ ಹೋಗಿದ್ದು ನಾವು ಮೇಯ್ನಾಗಿ. ಬಟ್ ಅವ್ರು ಅಲ್ಲಿರಲಿಲ್ಲ. ಸರಿ ಸಂಜೆ ಹೋಗೋಣ ಅಂತ ಹೇಳಿಬಿಟ್ಟು ಆನ್ ದ ವೇ ಬರ್ತಾ ಎಳ್ನೀರು ಕುಡ್ಕೊಂಡು ಹಾಗೆ ವಾಟರ್ ಮೆಲನನ್ನು ತೊಗೊಂಡು ಬಂದ್ವಿ. ವಾಟರ್ ಮೆಲನ್ ಎಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳಿದ್ರೆ ಒಂಚೂರು ಚೆನ್ನಾಗಿಲ್ಲ. ಕಟ್ ಮಾಡಿ ಇದೆಲ್ಲ ಹಂಗಂಗೆ ಇಟ್ಟಿದ್ದೀನಿ. ರಾಜು ಅದನ್ನೇ ಹೇಳ್ತಾ ಇದ್ರು, ಕೋಪ ಮಾಡ್ಕೊಬೇಡ, ಇಲ್ಲಿ ನಿಮ್ಮ ಹೆಲ್ಪರ್ಸ್ ಇರ್ತಾರಲ್ವ ನಮ್ಮ ಕಮ್ಯುನಿಟಿಯಲ್ಲಿ ಅವರು ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ಅರ್ಧ ಎತ್ತಿಟ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿದೆ. ಸೊ ಅದನ್ನೇ ಈಗ ಮಗು ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಈಗ ಅವನ್ನ ಮಲಗಿಸ್ಬಿಟ್ಟು ಮನೆಯೆಲ್ಲ ಏನು ಡೀಪ್ ಕ್ಲೀನ್ ಮಾಡೋ ಅಷ್ಟಿಲ್ಲ. ಬಟ್ ಸ್ವಲ್ಪ ಡಸ್ಟ್ ಇದೆ, ಅದನ್ನೆಲ್ಲ ಒರೆಸ್ಬಿಟ್ಟು ಹಾಗೆ ವಾಶ್ರೂಮ್ಸ್ ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ವಾರ್ಡ್ರೋಬಲ್ಲಿರೋ ಕ್ಲಾತ್ಸ್ ಎಲ್ಲ ಫೋಲ್ಡ್ ಮಾಡಬೇಕು. ಆ್ಯಂಡ್ ಇಷ್ಟೇ ಇವತ್ತಿಗೆ ಕೆಲಸ. ಆಮೇಲೆ ಹಾಗೆ ಟೈಲರ್ ಶಾಪ್ ಹತ್ರನೂ ಹೋಗಿದ್ದೆ. ನಾಳೆ ಸ್ಯಾರಿ ಉಟ್ಕೊಳ್ಳೋಣ, ಬ್ಲೌಸ್ ಸ್ಟಿಚ್ ಆಗಿದ್ರೆ ಕೊಡಿ ಅಂತ. ಅಲ್ಲೂ ಕೂಡ ಅವರು ಸ್ಟಿಚ್ ಮಾಡಿಲ್ಲ. ನನಗೆ 12th ಬರೋಕ್ಕೆ ಹೇಳಿದ್ರು, 12th or 13th ಬರೋಕ್ಕೆ ಹೇಳಿದ್ರು. ಇವತ್ತೇನೋ ಒಂಥರ ಬ್ಯಾಡ್ ವೈಬ್ ಅನಿಸುತ್ತೆ. ಬೆಳಗ್ಗೆಯಿಂದ ಏನು ಅನ್ಕೋತೀನೋ ಅದು ಏನೂ ಆಗ್ತಾ ಇರಲಿಲ್ಲ. ಸೊ ಸಮ್ಟೈಮ್ಸ್ ಈ ಥರ ಎಲ್ಲ ಎದುರಿಸ್ಬೇಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ನಾವು ಅಂದ್ಕೊಂಡಿದ್ದ ಥರನೇ ದಿನ ಇದ್ಬಿಟ್ರೆ ನಾವು ಎಲ್ಲಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡೋದು ಹೇಗೆ ಅಲ್ವಾ. ಸೊ ಲಂಚ್ ಏನೂ ಇಲ್ಲ. ಈಗ ಲಡ್ಡು ಸ್ಕೂಲಿಂದ ಬರೋಕ್ಕೆ ಮುಂಚೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂತ. ಸೊ ನೀವು ಕೂಡ ನನ್ನ ಜೊತೆ ಇರಿ. ಹಬ್ಬಕ್ಕೆ ಯಾವ ರೀತಿ ಕ್ಲೀನಿಂಗ್ ಎಲ್ಲ ಮಾಡ್ಕೋತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ರೀಸೆಂಟಾಗಿ ಈ ರೀತಿ ಫ್ಲವರ್ ಕೂಡ ನಾನು ಮೀಶೋದಲ್ಲಿ ತರಿಸಿದೆ, ತೋರಿಸ್ತೀನಿ ನಿಮಗೆ. ಇನ್ನು ಮೊದಲನೇದಾಗಿ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅಂತ ಬಂದಾಗ ನಮ್ಮ ಮನೆ ಸುತ್ತಮುತ್ತ ಈ ಬೆಳೆದಿರೋ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ. ಸೊ ಈ ಒಂದು ಹೊಸ ಮನೆಗೆ ನಾವು ಬಂದು 4.5 ತಿಂಗಳಿಂದ 5 ತಿಂಗಳ ಹತ್ರ ಆದ್ರೂ ಈ ಒಂದು ಜಾಗ ಏನಿದೆಯಲ್ಲ ಮನೆ ಸುತ್ತ ಬೆಳೆಯುವಂಥ ಗಿಡಗಳು. ಸೊ ಇಲ್ಲಿ ಭೂಮಿ ತುಂಬ ಚೆನ್ನಾಗಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕಿದ್ರು ಮಳೆ ಬಂದ್ರೂ ಆಟೋಮೆಟಿಕ್ ಗಿಡಗಳು ಬೆಳ್ಕೊಳ್ಳುತ್ತೆ. ಎಷ್ಟು ಗಿಡ ಆಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಅಜ್ಜಿ ಈಗೇನು ನೋಡ್ತಿದ್ದೀರಾ ನೀವು ಕ್ಲಿಪ್ಪಿಂಗ್ಸಲ್ಲಿ ದಿನ ಪೂರ್ತಿ ಕ್ಲೀನ್ ಮಾಡಿದ್ರು. ನಾನು ಏನಕ್ಕೆ ಹೆಚ್ಚಾಗಿ ಈ ಒಂದು ಕ್ಲಿಪ್ಪಿಂಗನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವಯಸ್ಸಾದವರು ಈಗಿನ ಕಾಲದಲ್ಲಿ ಎಲ್ಲ ತಿಳಿದಿರೋರು ಎಲ್ಲ ಇರೋರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅಂತ ಹೇಳ್ಕೊಂಡು ಮನೇಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿಕೊಂಡು ಆ ಒಂದು ಜೀವನದ ವ್ಯಾಲ್ಯೂನೇ ಗೊತ್ತಿಲ್ಲ ಅಂತ ಟೈಮ್ನ ವ್ಯರ್ಥ ಮಾಡ್ತಾರೆ. ಬಟ್ ಇಲ್ಲಿ ಈ ಅಜ್ಜಿ ನಮ್ಮ ಕಮ್ಯುನಿಟಿ ವರ್ಕರ್ ಆಗಿದ್ರು ಕೂಡ ಅವರ ಒಂದು ಶ್ರಮ ಮತ್ತು ಅವ್ರ ಮಾತುಗಳು ಹೆಂಗಿತ್ತು ಗೊತ್ತಾ, ನನಗಂತೂ ತುಂಬ ಇನ್ಸ್ಪೈರ್ ಆಗ್ತಾಯಿತ್ತು. ಬಟ್ ಆ ಅಜ್ಜಿದು ಸ್ವಲ್ಪ ವಾಯ್ಸ್ ತುಂಬ ಕಮ್ಮಿ, ಅಷ್ಟು ಸ್ಪಷ್ಟತೆ ಇರಲಿಲ್ಲ. ಸೊ ಹಾಗಾಗಿ ನಾನು ರಾ ಕ್ಲಿಪ್ಪಿಂಗ್ ಶೇರ್ ಮಾಡ್ತಿಲ್ಲ. ಬಟ್ ಅವ್ರು ಹೇಳ್ತಾ ಇದ್ರು ನಮಗೆ ಕೆಲಸ ಮಾಡಿದ್ರೇ ತುತ್ತು ಒಳಗಡೆ ಇಳಿಯೋದು, ನಾವು ಕೆಲಸ ಮಾಡಬೇಕು ಅಂತ. ಆ ಮಾತು ಎಷ್ಟು ತೂಕವಾಗಿತ್ತು ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತಿದ್ರು ಆ ಅಜ್ಜಿ ಮಾತೆಲ್ಲ ನೆನಪು ಮಾಡಿಕೊಂಡ್ರೆ ಮೈ ಗಾಡ್ ಏನಕ್ಕೆ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋಷ್ಟು ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ ಟೈಮ್ದು. ಅಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಕೆಲಸ ಮುಗಿಸ್ಕೊಟ್ರು ಗೊತ್ತಾ. ನೀವೇ ನೋಡ್ತಾ ಇರ್ಬೋದು. ಫಸ್ಟ್
ಫಸ್ಟೆಲ್ಲ ಹೇಗಿತ್ತು ಇವಾಗ ಹೇಗಿತ್ತು ಅಂತ. ಸೊ ಇದಾದ ಮೇಲೆ ಮಾರ್ನಿಂಗ್ ಈ ಕೆಲಸ ಎಲ್ಲ ಆಗಿದ್ದು. ಸರಿ ಅಂತ ಹೇಳಿ ಬುಡ್ಡುನ ಮಲಗಿಸೋದಕ್ಕೆ ಟ್ರೈ ಮಾಡಿದೆ, ಬಟ್ ಅವ್ನು ಮಲಗಲಿಲ್ಲ. ಸೊ ಅವನ್ನ ಮಲಗಿಸೋದಕ್ಕೆ ಟ್ರೈ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗಂತೂ ಹಾಫ್ ಆನ್ ಅವರ್ 1 ಅವರ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ಅವನಿಗೂ ಸ್ನ್ಯಾಕ್ಸ್ ಕೊಟ್ಟು ಆಟ ಆಡಿಸ್ಕೊಂಡು ಹೊರಗಡೆ ಎಲ್ಲ ಪೂರ್ತಿ ಫಸ್ಟಿಗೆ ನೀಟಾಗಿ ಗುಡಿಸ್ಬಿಟ್ಟು ಆಮೇಲೆ ಎಲ್ಲ ಕ್ಲೀನಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ನಮ್ಮದು ಹೊಸ ಮನೆ ಆದ್ರೂ ಕೆಲಸ ಎಲ್ಲ ಮಾಡಿ ತುಂಬಾ ಸಾಕಾಯಿತು ಅಂತ ಹೇಳ್ಬೋದು. ಬಿಕಾಸ್ ರಾಜುಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಅವರು ಕೂಡ ಇರಲಿಲ್ಲ. ನಾನು ಒಬ್ಬಳೇ ಈ 2 ಮಕ್ಕಳನ್ನ ಹಿಡ್ಕೊಂಡು ಮಾಡೋದು ತುಂಬ ಕಷ್ಟ ಆಯಿತು. ಆ್ಯಂಡ್ ನೀವು ಕೇಳ್ಬೋದು ಶಿವರಾತ್ರಿಗೂ ಕೂಡ ಈ ರೀತಿ ಕ್ಲೀನಿಂಗ್ ಮಾಡಬೇಕಾ ಹೇಗೆ ಅಂತ. ಬಟ್ ನಮಗೆ ನಮ್ಮ ಅಮ್ಮ ಅಪ್ಪ ಪದ್ಧತಿ ಪ್ರಕಾರ ಈ ಒಂದು ಶಿವರಾತ್ರಿ ಹಬ್ಬದಲ್ಲಿ ಒಂದು 4 ಜನಕ್ಕೆ ಊಟ ಹಾಕೋದು, ಮನೇಲಿ ಪೂಜೆ ಮಾಡೋದು, ದೇವರಿಗೆ ಅಡುಗೆಗಳೆಲ್ಲ ಮಾಡಿ ಎಡೆ ಹಾಕೋದು, ಬೆಳಗ್ಗೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋದು, ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಶಿವಜ್ಞಾನ ಮಾಡೋದು, ಈ ರೀತಿ ಒಂದು ಪದ್ಧತಿ. ಸೊ ಹಾಗಾಗಿ ಇದೆಲ್ಲ ಮಾಡಬೇಕು ಅಂತ ಅಂದಾಗ ಬರೀ ಮನಸ್ಸು ಅಥವಾ ನಮ್ಮ ಶಾಪಿಂಗು ಅಥವಾ ಮತ್ತೊಂದು ಅದೊಂದು ಸರಿ ಇದೆಯಾ ಅನ್ನೋದು ನೋಡೋದಕ್ಕಿಂತ ಮನೇಲಿ ಒಟ್ಟಾರೆ ನೀಟಾಗೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದೊಂಥರ ಮನ್ಸಿಗೆ ಸಮಾಧಾನ ನನಗೆ ಪ್ರತಿಯೊಂದು ಹಬ್ಬಕ್ಕೂ. ಅದರಲ್ಲೂ ಹೆಚ್ಚಾಗಿ ಏನು ಕೆಲಸ ಇದ್ದಿಲ್ಲ ಅಂತ ಅಂದ್ರೂ ಈ ರೀತಿ ಸಣ್ಣ ಪುಟ್ಟ ಕ್ಲೀನಿಂಗ್ಸ್ ಅಂತೂ ನಾನು ಮಾಡ್ಕೋತಾ ಇದ್ದೆ. ಆದರೆ ಒಂದು ಜಗ್ಗಲ್ಲಿ ತುಂಬ ನೀರು ಎತ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸೋಪ್ ಪುಡಿ ಹಾಗೆ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿದ್ದೆ ಈ ಎಲ್ಲ ಡಬ್ಬಗಳನ್ನು ಒರೆಸ್ಕೊಳ್ಳೋಣ ಅಂತ. ಬಿಕಾಸ್ ನಮ್ಮದು ಕೌಂಟರ್ ಟಾಪ್ ಮೇಲೆ ಒಂದು ಸ್ವಲ್ಪ ಈ ಕೆಂಪಿರುವೆಗಳು ಜಾಸ್ತಿ ಬರುತ್ತೆ. ನಾನು ಒಂದು ಟಿಪ್ಸನ್ನು ಯೂಸ್ ಮಾಡ್ತೀನಿ, ಲೈಕ್ ಲೆಮನ್ನ ಕಟ್ ಮಾಡಿ ಲವಂಗ ಚುಚ್ಚಿಬಿಟ್ಟಿಡೋದು. ಬಟ್ ಆದ್ರೂ ಆ ಒಂದು ನೀರಿಗೆ ಲೆಮನ್ ಸ್ಕ್ವೀಸ್ ಮಾಡಿ ಸ್ವಲ್ಪ ಸೋಪ್ ಪೌಡರ್ ಹಾಕಿ ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಹಾಗೆ ವಾರ್ಡ್ರೋಬ್ಸು, ಮೇನ್ ಡೋರ್ಸು, ಹಾಗೆ ಫ್ರಿಜ್ಜು ಎಲ್ಲ ಡಸ್ಟಿಂಗ್ ಮಾಡಿ ನೀಟಾಗಿ ಒರೆಸ್ತಾ ಇದ್ದೀನಿ. ಮೀನ್ ವೈಲ್ ನಮ್ಮ ಲಡ್ಡುಗೂ ಕೂಡ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಲಸ, ಅದನ್ನೆತ್ತಿಡು ಇದನ್ನೆತ್ತಿಡು ಅಂತ ಹೇಳ್ತದಕ್ಕೆ ಎಲ್ಲ ನನಗೆ ಹೇಳ್ತೀಯಾ ನೀನು ಅಂತ ಮಗು ಕೋಪ ಕೂಡ ಮಾಡ್ಕೋತಾ ಇದ್ದ. ಬಟ್ ಏನೂ ಮಾಡೋಕ್ಕಾಗಲ್ಲ, ದೊಡ್ಡ ಮಕ್ಕಳು ಅಂತ ಹೇಳಿದ್ರೆ ಸ್ವಲ್ಪ ಜವಾಬ್ದಾರಿ ಕೊಡೋಣ ಅನ್ನೋದೊಂದು ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನೋಡಿ ಹಾಗೆ ಇನ್ನೂ ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕ್ಲೀನಿಂಗ್ ಅಂತ ಬಂದಾಗ ನಮ್ಮದು ಮೇಯ್ನ್ ಕಾನ್ಸಂಟ್ರೇಷನ್ ನಮ್ಮ ವಾಶ್ರೂಮು, ಆ ಟ್ಯಾಪ್ಸು ಅದೆಲ್ಲ ನೀಟಾಗಿರಬೇಕು ಅಂತ ಅಲ್ವಾ. ಸೊ ಪ್ರತಿದಿನ ನಾವು ಸ್ನಾನ ಮಾಡಿದಾಗ ಆ ಸೋಪಿನ ನೊರೆ ಹೋಗಿ ಕೂತ್ಕೊಂಡಾಗ ಅಲ್ಲಿ ಜಿಡ್ಡಿಡಿಯೋದು ಅಥವಾ ಆ ಒಂದು ಪಾಚಿ ಕಟ್ಕೊಳ್ಳೋದು ಎಲ್ಲ ಸಹಜ. ಸೊ ಇದನ್ನು ಕಂಪ್ಲೀಟಾಗಿ ಹೋಗ್ಲಾಡಿಸ್ಬೇಕು ಅಂದರೆ ಈ ಒಂದು ಪ್ರಾಡಕ್ಟನ್ನು ನೀವು ಖಂಡಿತವಾಗ್ಲೂ ಬೈ ಮಾಡಬೇಕಾಗುತ್ತೆ. ಸೊ ಪ್ರಿಚಿಮ್ ಅವರ ಈ ಒಂದು ಟ್ಯಾಪ್ ಕ್ಲೀನರು, ಸೊ ಇದನ್ನು ನಾನು ಆರ್ಡರ್ ಮಾಡಿ ಬೈ ಮಾಡಿದ್ದು ಮೀಶೋದಲ್ಲಿ. ಸೊ ಇದರ ಪ್ರಾಡಕ್ಟ್ ಲಿಂಕನ್ನು ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ವಿತ್ ಅ ವೆರಿ ಅಫೋರ್ಡಬಲ್ ಪ್ರೈಸ್, ಲಿಮಿಟೆಡ್ ಆಗೇ ಇರುತ್ತೆ. ಸೊ ನೀವು ಕೂಡ ಬೈ ಮಾಡಿ. ಎಷ್ಟು ಚೆನ್ನಾಗಿ ಟ್ಯಾಪ್ಸ್ ಎಲ್ಲ ಪಳ ಅಂತ ಹೊಳೆಯುತ್ತೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ಗೆ ನೀವು ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾಗಿ ಒಂದು 10-15 ನಿಮಿಷ ಅದೆಲ್ಲನೂ ನೆನಿಲಿ ಅಂತ ಎಲ್ಲ ಕಂಬೋರ್ಡ್ಗೂ ಹಾಗೆ ಎಲ್ಲ ಟ್ಯಾಪ್ಸ್ಗೂ ಸ್ಪ್ರೇ ಮಾಡಿ ಹಾರ್ಪಿಕನ್ನು ಹಾಕಿ ಎಲ್ಲ ಸೋಫಾ ಬಟ್ಟೆ ಎಲ್ಲನೂ ಚೇಂಜ್ ಮಾಡ್ತಾ ಇದ್ದೀನಿ. ಬಿಕಾಸ್ 2 ವಾರಕ್ಕೊಂದ್ಸಲ ಅಥವಾ 1 ತಿಂಗಳಿಗೊಂದ್ಸಲೂ ಕೂಡ ನಾನು ಸೋಫಾ ಬಟ್ಟೆ ಚೇಂಜ್ ಮಾಡೋದಿದೆ. ಬಿಕಾಸ್ ಆಲ್ ದ ಟೈಮ್ ಕೆಳಗಡೆ ಫ್ಲೋರ್ ಮ್ಯಾಟ್ ಮೇಲೇ ಮಕ್ಕಳು ಎಲ್ಲ ಆಟ ಆಡೋದು ಎಲ್ಲ ಇರೋದ್ರಿಂದ ನಮಗೇನು ಅಷ್ಟು ಸೋಫಾ ಬಟ್ಟೆ ಗಲೀಜು ಆಗೋದಿಲ್ಲ. ಸೊ ಹಾಗಾಗಿ 1 ತಿಂಗಳಿಗೊಂದ್ಸಲೂ ಕೂಡ ನಾನು ಚೇಂಜ್ ಮಾಡ್ತೀನಿ. ಇರೋದನ್ನು ಹೇಳ್ತೀನಿ, ನೀವು ನೋಡ್ಬೋದು ವಿಡಿಯೋದಲ್ಲೇ. ನಾನು ತಿಂಗಳಿಗೆ ಒಂದೇ ಸಲ ಚೇಂಜ್ ಮಾಡ್ತೀನಿ, ಯಾಕಂದರೆ ಇರೋದೇ 2 ಸೆಟ್ ನನ್ನ ಹತ್ರ. ಸೊ 2 ಕೂಡ ಸಿಮಿಲರ್ ಆಗಿ ಇದೆ, ಏನು ಅಷ್ಟು ಚೇಂಜಸ್ ಕಾಣಿಸಲ್ಲ. ಬಟ್ ಹೊಸದು ಸ್ವಲ್ಪ ಬ್ರೈಟ್ ಆಗಿದೆ. ಸೊ ಹಾಗಾಗಿ ಇವಾಗ ಹೊಸದೇ ಹಾಕೋಣ ಅಂದ್ಬಿಟ್ಟು ಸೋಫಾ ಕ್ಲಾತ್ಸ್ ಕೂಡ ಬೇರೆದು ಹಾಕ್ತಾ ಇದ್ದೀನಿ. ಹಾಗೆ ಕುಷನ್ ಕ್ಲಾತ್ಸ್ ಕೂಡ ನಾನು ಲಾಸ್ಟ್ ಒಂದು 2-3 ಬ್ಲಾಗ್ಸ್ ಮುಂಚೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಒಂದಷ್ಟು 4-5 ಸೆಟ್ ಕುಷನ್ಸ್ ಕ್ಲಾತ್ಸನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಅಷ್ಟೇ, ಹಾಗೆ ಒಂದು ಪ್ಯಾಟರ್ನ್ಸು ಅಷ್ಟೇ, ಡಿಸೈನ್ಸು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅದರಲ್ಲೂ ಲಿವಿಂಗ್
ಲಿವಿಂಗ್ ಏರಿಯಾಗೆ. ಆ್ಯಂಡ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕ್ವಶನ್ ಕವರ್ಸನ್ನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನೀವು ಕೂಡ ಬೈ ಮಾಡಿ ಆಯಿತಾ, ವಿತ್ ಅ ವೆರಿ ಅಫೋರ್ಡಬಲ್ ಪ್ರೈಸ್. ಸೊ ಇನ್ನೂ ಹೆಚ್ಚಾಗಿ ಲಿವಿಂಗ್ ಏರಿಯಾ ಅಂತ ಬಂದರೆ ನಮ್ಮ ಮನೇಲಿ ತುಂಬ ಅಟ್ರಾಕ್ಟಿವ್ ಆಗಿರೋದು ಈ ಒಂದು ಟಿವಿ ಯೂನಿಟ್. ಸೊ ಎಷ್ಟೆಲ್ಲ ಡೆಕೋರೇಟಿವ್ ಐಟಮ್ಸ್ ಇಟ್ಟಿದ್ದೀನಿ, ಅದಷ್ಟು ಕ್ಲೀನ್ ಮಾಡೋಷ್ಟೊತ್ತಲ್ಲಿ ಸಾಕಾಗುತ್ತೆ ಗೊತ್ತಾ. ಬಿಕಾಸ್ ಮಕ್ಕಳಿರೋದ್ರಿಂದ ಏನೇ ಆಗಲಿ ನಾನು ವಾಶ್ ಮಾಡೋದಕ್ಕೆ ಕೆಳಗಡೆ ಇಟ್ಟಾಗ ಏನಾದರೂ ಒಂದು ಪಿಕ್ ಮಾಡೋದು ಅದು ಇದು ಅಂತ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಟಿವಿ ಯೂನಿಟ್ ಕೂಡ ಕ್ಲೀನ್ ಮಾಡೋದು ತುಂಬ ರೇರೇನೆ. ಬಟ್ ಆ ಕೆಳಗಡೆ ಏನಿದೆ ಈಗ ನಾನು ಸೆಲ್ಫ್ ಕ್ಲೀನ್ ಮಾಡ್ತಿರೋದು ಅದನ್ನು ಪ್ರತಿ ಶುಕ್ರವಾರಕ್ಕೆ ಪೂಜೆಗೋಸ್ಕರ ಥರ್ಸ್ಡೇ ಈವ್ನಿಂಗ್ ಕ್ಲೀನ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಓವರ್ ಆಲ್ ಈ ಥರ ಕ್ಲೀನ್ ಮಾಡಬೇಕಾದ್ರೆ ರಾಜು ಇದ್ರೇ ನಾನು ಕ್ಲೀನ್ ಮಾಡೋಕ್ಕೆ ಹೋಗೋದು. ಬಟ್ ಅವ್ರಿರ್ಲಿಲ್ವಲ್ಲ, ಸೊ ಹಾಗಾಗಿ ಓಕೆ ಏನಾಗುತ್ತೋ ಆಗಲಿ ಅಂತ ಅಂದ್ಬಿಟ್ಟೇ ನಾನು ಕೈ ಇಟ್ಟೆ. ಹೇಳಬೇಕು ಅಂದರೆ ಅಲ್ಲಿ ನೀವು ಕೂಡ ನೋಡ್ಬೋದು, ನೀವು ಬಿಟ್ಟು ಎಷ್ಟು ತರಲೆ ಮಾಡಿ ಎಷ್ಟು ಕಾಟ ಕೊಡ್ತಿದ್ದಾನೆ ಅಂತ. ಬಟ್ ಆದ್ರೂ ಕ್ಲೀನಿಂಗ್ ಅಂತ ಬಂದಾಗ ಒಂದು ಬಿಟ್ಟು ಒಂದು ಮಾಡೋದಕ್ಕೆ ನನಗಂತೂ ಮನಸ್ಸಾಗೋದೇ ಇಲ್ಲ. ಸೊ ಕಂಪ್ಲೀಟಾಗಿ ಎಲ್ಲ ಮಾಡಿದ್ರೇ ಅದೊಂದು ಸಮಾಧಾನ. ಸೊ ನನ್ನ ರೀತಿ ಎಲ್ಲ ಯಾರಿದ್ದೀರಾ ನೀವು ನಂಗೆ ಕಮೆಂಟ್ ಮಾಡಿ ಆಯಿತಾ. ಸೊ ನನ್ನ ಕೋ ಪಾರ್ಟ್ನರ್ ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಈ ಒಂದು ಟಿವಿ ಯೂನಿಟ್ ಕ್ಲೀನ್ ಮಾಡೋದಕ್ಕೂ ಅಷ್ಟೇ ಪ್ರತಿಯೊಂದೊಂದು ಕಡೆಗೂ ಗುಡಿಸಿ ಒರೆಸ್ಕೋಬೇಕಾದ್ರೆ ನೀರನ್ನು ಚೇಂಜ್ ಮಾಡ್ತಾ ಇರ್ತೀನಿ, ಓಕೆನಾ. ಮತ್ತು ಅದಕ್ಕೂ ಕಮೆಂಟ್ ಹಾಕಬೇಡಿ ಒಂದೇ ನೀರಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ. ಸೊ ನಾನು ಟಬ್ಬಲ್ಲೇ ಬಕೆಟಲ್ಲೇ ಬೇರೆ ನೀರಿಟ್ಟಿದ್ದೆ, ಹಾಗೆ ಜಗ್ಗಲ್ಲೇ ಬೇರೆ ನೀರಿಟ್ಟಿದ್ದೆ. ಸೊ ಸ್ವಲ್ಪ ಸೋಪ್ ಪುಡಿ ಹಾಗೆ ಲೆಮನನ್ನು ಸ್ಕ್ವೀಸ್ ಮಾಡಿನೇ ಎಲ್ಲ ಕಡೆ ಒರೆಸ್ತಾ ಇದ್ದೀನಿ ನಾನು. ಹಾಗೆ ನಮ್ಮ ವಿಂಡೋಸು ಅಷ್ಟೇ, ಅಜ್ಜಿ ನನಗೆ ಹೊರಗಡೆಯಿಂದ ಡಸ್ಟಿಂಗ್ ಮಾಡಿ ಕೊಟ್ಟಿದ್ರು. ಬಟ್ ಹೊರಗಡೆ ಎಲ್ಲ ಒರೆಸೋದು ಬೇಡ ಅಂತ ಒಳಗಡೆಯಿಂದ ಮಾತ್ರನೇ ಎಲ್ಲ ಕ್ಲಾತ್ಸಲ್ಲಿ ವಿಂಡೋಸ್ ಎಲ್ಲನೂ ಒರೆಸ್ಕೊಂಡಿದ್ದೆ. ಈವನ್ ರೂಮ್ಗಳಲ್ಲೂ ಅಷ್ಟೇ, ಹಾಗೆ ಲಿವಿಂಗ್ ಏರಿಯಾದಲ್ಲೂ ಅಷ್ಟೇ, ಕೆಳಗಡೆ ರೂಮಲ್ಲೂ ಅಷ್ಟೇ. ಆ್ಯಂಡ್ ಮೇಲೆ ರೂಮಲ್ಲಿ ಹಾಗೆ ಕೆಳಗಡೆ ಇರುವಂತಹ ರೂಮಲ್ಲಿ ಏನಷ್ಟು ಕ್ಲೀನಿಂಗ್ ಮಾಡೋದೇ ಇರಲಿಲ್ಲ. ಕಿಟಕಿಗಳನ್ನು ಮಾತ್ರ ಒರೆಸ್ಕೋಬೇಕಾಗಿತ್ತು. ಬಟ್ ಎಲ್ಲಿ ಗೂಡು ಕೂಡ ಕಟ್ಟಿರಲಿಲ್ಲ, ನಾನು ಎಲ್ಲ ಕಡೆ ಚೆಕ್ ಮಾಡಿದೆ. ಬಟ್ ಒಂದು ಥಿಂಗ್ ಏನಂತ ಹೇಳಿದ್ರೆ ನಮ್ಮ ಫ್ಯಾನ್ಗಳನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ನಾನು ಅದು ಏನು ಹೇಳ್ತಾರೆ ಸ್ಟೂಲ್ ಸ್ಟ್ಯಾಂಡ್ ಏನಿರುತ್ತಲ್ವ ಅದನ್ನು ನಮ್ಮ ಕಮ್ಯುನಿಟಿಯಲ್ಲಿ ಕೇಳಿದೆ. ಬಟ್ ಪ್ರೆಸೆಂಟ್ ಇಲ್ಲ ಅಂತ ಹೇಳಿದ್ರು. ಅಂದರೆ ಬೇರೆ ಮನೇಲೂ ಕೂಡ ಕ್ಲೀನಿಂಗ್ ಇರುತ್ತಲ್ವ, ಸೊ ಅಲ್ಲಿ ತೊಗೊಂಡಿರ್ತಾರೆ ಅಂತ ಹೇಳಿದ್ರು. ಬಟ್ ನಾನು ಸಂಜೆವರೆಗೂ ವೆಯ್ಟ್ ಮಾಡಿದೆ. ಆಮೇಲೆ ಅವರು ಇಲ್ಲ ಅಂದಿದ್ದಕ್ಕೆ ಅದು ಒಂದು ಕ್ಲೀನ್ ಮಾಡ್ಕೊಳ್ಲಿಲ್ಲ ಅಷ್ಟೇ. ಬಟ್ ಒಟ್ಟಾರೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ, ಹಾಗೆ ವಾರ್ಡ್ರೋಬಲ್ಲಿರೋ ಕ್ಲಾತ್ಸ್ ಕೂಡ ನಾನು ಫೋಲ್ಡ್ ಮಾಡಿಟ್ಟಿದ್ದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವ್ಲಾಗಲ್ಲಿ ಮೇ ಬಿ ನಾನು ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ ಅನಿಸುತ್ತೆ. ಸೊ ಕಂಪ್ಲೀಟಾಗಿ ರಾಜುದೇ ಒಂದು ಕಡೆ, ಹಾಗೆ ನಮ್ಮದು ಮಕ್ಕಳದು ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿದ್ದೆ ನಾನು. ನಿಮ್ಗೆ ಅನ್ಸ್ಬೋದು ಏನು ಎಲ್ಲ ಒಟ್ಟಿಗೆ ಇಷ್ಟೊಂದು ಎಲ್ಲನೂ ನೀವೇ ಮಾಡ್ತೀರಾ ಅಂತ. ಅಫ್ಕೋರ್ಸ್ ನಮ್ಮನೆ ಕೆಲಸ ನಾನಾಗೆ ಎಲ್ಲ ಮಾಡಿದ್ರೇ ನನಗೆ ಸಮಾಧಾನ. ನಮ್ಮ ಸೊಸೈಟಿಲಿ ಕೆಲಸ ಮಾಡ್ಕೊಡ್ತೀನಿ ಅಂತ ಬರೋರು ಎಷ್ಟು ಜನ ಇದ್ದಾರೆ ಗೊತ್ತಾ, ಪೇ ಮಾಡಿ ಮಾಡಿಸ್ಕೋತಾರೆ. ಬಟ್ ನನಗೆ ಅದು ಯಾವತ್ತೂ ಇದುವರೆಗೂ ಅನಿಸಿಲ್ಲ, ಮುಂದೆ ಅನಿಸೋದು ಇಲ್ಲ ಅನಿಸುತ್ತೆ. ಬಿಕಾಸ್ ಒಂದಷ್ಟು ರಾಶಿ ಬಟ್ಟೆ ಇರಲಿ ಅಥವಾ ಒಂದಷ್ಟು ರಾಶಿ ಸಾಮಾನು ಇರಲಿ, ಮನೆ ತುಂಬ ಧೂಳಿರಲಿ, ಏನೇ ಆದ್ರೂ ನಮ್ಮನೆ ಕೆಲಸ ನಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡೋದೇ ನಂಗೆ ತುಂಬಾ ಇಷ್ಟ. ಸೊ ನಂತರ ಯಾರಿಗೆ ಈ ರೀತಿ ಮೈಂಡ್ಸೆಟ್ ಇದೆ ಹೆಣ್ಮಕ್ಳಿಗೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಒಂದಷ್ಟು ಕೆಲಸ ಇದೆ, ಅಂದರೆ ಬಾತ್ರೂಮ್ ಫ್ಲೋರ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅದನ್ನು ಬಂದು ರಾಜು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದೊಂದು ಕೆಲಸ ಪೆಂಡಿಂಗ್ ಉಳಿದಿದೆ ಅಷ್ಟೇ. ಸೊ ಈಗ ಫ್ರೆಶನ್ ಅಪ್ ಆದೆ ಬಿಕಾಸ್ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿ ಈಗ ಅಡುಗೆ ಕೂಡ ಮಾಡೋದಕ್ಕೆ ಶುರು ಮಾಡಬೇಕು. ಸಂಜೆ 5 ಗಂಟೆನೇ ಆಗಿದೆ. ಸೊ ಒಂದಷ್ಟು ಕ್ಲಾತ್ಸ್ ಮೀಶೋಯಿಂದ ಆರ್ಡರ್ ಮಾಡಿದ್ದೆ ನಾನು. ಒಂದು ಪುಟ್ ಕ್ಲಾತ್ಸ್ ಹಾಲ್ ಥರ ಮೀಶೋ ಪ್ರಾಡಕ್ಟ್, ಮೀಶೋ ಕ್ಲಾತ್ಸ್ ಹಾಲ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ. ಆ್ಯಂಡ್ ನನಗೆ ಮತ್ತು ಮಕ್ಕಳಿಗಷ್ಟೇ ಆರ್ಡರ್ ಮಾಡಿದ್ದೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ. ಸೊ ಲಡ್ಡು ಬುಡ್ಡುಗೆ ಇಬ್ಬರಿಗೂ ಆಲ್ ದ ಟೈಮ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವಾಗ ಬುಡ್ಡು ಹುಟ್ಟಿದ್ನೋ ಆವಾಗ್ಲಿಂದನೂ ನಮಗೆ ಒಂದು ಆಸೆ ಇತ್ತು. ಸೊ ಇಬ್ರಿಗೂ ಒಂದೇ ಥರ ಬಟ್ಟೆ ಹಾಕಬೇಕು ಅಂತ.
ಆ್ಯಂಡ್ ನೀವು ಎಲ್ಲ ಬ್ಲಾಗ್ಸಲ್ಲಿ ಅಥವಾ ಸ್ಟೋರೀಸಲ್ಲಿ ಎಲ್ಲ ಕಡೆ ನೋಡಿರ್ತೀರ ಇಬ್ಬರು ಒಂದೇ ಥರ ಹಾಕೋದು. ಸೊ ಈ ಹಬ್ಬಕ್ಕೂ ಕೂಡ ಮೀಶೋಯಿಂದನೇ ಈ ಒಂದು ಕ್ಲಾತ್ಸನ್ನು ತರಿಸಿದ್ದೀನಿ. ಸೊ ತುಂಬ ಸಾಫ್ಟ್ ಆಗಿದೆ. ಅದರಲ್ಲಂತೂ ಈ ಒಂದು ಸಮ್ಮರ್ಗೆ 7 ಮಾಡಿಸಿದ ಥರ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೈಜ್ ವೈಸು ಕೂಡ ಸಿಗುತ್ತೆ, ಲೈಕ್ ಅಪ್ ಟು 5 to 6 ಇಯರ್ಸ್ವರೆಗೂ ಸಿಗುತ್ತೆ. ಸೊ ಬುಡ್ಡುಗೆ ಲಡ್ಡುಗೆ ಇಬ್ರಿಗೂ ನಾನು ಬೇರೆ ಬೇರೆ ಇಯರ್ಸನ್ನು ಹಾಕಿ ಆರ್ಡರ್ ಮಾಡಿ ತರಿಸಿದ್ದೀನಿ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಕ್ಲಾತ್ಸು. ಆ್ಯಂಡ್ ನೀವು ಯಾವಾಗಲೂ ಕೇಳ್ತಿರ್ತೀರಾಗ ಹೆಂಗೆ ಬಿಲೀವ್ ಮಾಡ್ತೀರಾ ಏನು ಅಂತ. ಸೊ ಮೀಶೋ ಇಸ್ ಆಲ್ಸೋ ಒನ್ ಆಫ್ ಬ್ರ್ಯಾಂಡ್ ಆ್ಯಪ್. ಅದರಲ್ಲೂ ಕೂಡ ನೀವು ಒಳ್ಳೊಳ್ಳೆ ಕ್ವಾಲಿಟಿ ಆಗಿರುವಂತಹ ಡ್ರೆಸ್ಸನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಪ್ರತಿ ಸಲ ಏನು ನೋಡ್ತೀನಿ ಅಂತ ಹೇಳಿದ್ರೆ ತುಂಬ ರಿವ್ಯೂಸ್ ನೋಡ್ತೀನಿ, ಹಾಗೆ ಆಲ್ರೆಡಿ ರಿಸೀವ್ ಮಾಡಿರೋದು ಫೋಟೋಸ್ ಎಲ್ಲ ಹಾಕಿರ್ತಾರಲ್ವ, ಸೊ ಅದನ್ನೆಲ್ಲ ನೋಡಿರ್ತೀನಿ ಯಾವ ರೀತಿ ಇರುತ್ತೆ ಕ್ಲಾತ್, ಓಕೆ ನಾವು ಬೈ ಮಾಡ್ಬೋದಾ ಅಂತ. ಸೊ ಇಫ್ ಇಟ್ ಈಸ್ ನಾಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀವು ಈಸಿಲಿ ರೀಫಂಡ್ ಕೂಡ ಮಾಡ್ಬೋದು ಅಥವಾ ರಿಟರ್ನ್ ಕೂಡ ಮಾಡ್ಬೋದು, ಎಕ್ಸ್ಚೇಂಜ್ ಕೂಡ ಮಾಡ್ಬೋದಲ್ವಾ. ಸೊ ತುಂಬಾ ಆಪ್ಟ್ ಆಗಿರುತ್ತೆ ಈ ರೀತಿ ಒಂದು ಡ್ರೆಸ್ಗಳು ಮಕ್ಕಳಿಗೆ ಈ ಒಂದು ಸಮ್ಮರಲ್ಲಿ ಹಾಕಿದಾಗ. ಅದರಲ್ಲೂ ಬ್ಲೇಸರ್ ಅಟ್ಯಾಚ್ಡ್ ಇರೋ ಥರ ಒಂದು ಪ್ಯಾಟರ್ನಲ್ಲಿ ಇದ್ದಾಗಲಂತೂ ಒಂದು ರೀತಿ ಕ್ಲಾಸಿಯಾಗಿ, ಒಂದು ರೀತಿ ಟ್ರೆಂಡಿಯಾಗಿ ಒಂದು ಡ್ರೆಸ್ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೈಸ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಷ್ಟವಾದರೆ ನೀವು ಕೂಡ ಬೈ ಮಾಡಿ. ಇನ್ನು ನಾನು ಈ 4 ಕುರ್ತಾನ ಆರ್ಡರ್ ಮಾಡಿದ್ದೆ. ಒಂದು ಡಾರ್ಕ್ ಬ್ಲೂ, ಹಾಗೆ ಗ್ರೀನ್, ಆ್ಯಂಡ್ ಇದೊಂಥರ ಬ್ರೌನ್, ಹಾಗೆ ಇದೊಂಥರ ಸ್ಕಿನ್ ಕಲರ್ ಕ್ರೀಮ್ ಕಲರ್ ಟಾಪನ್ನು ಆರ್ಡರ್ ಮಾಡಿದ್ದೆ. ಸೊ 4 ಟಾಪು ಕೂಡ ಎಕ್ಸೆಲ್ ಸೈಜೇನೆ. ಸೊ ನಾನು ಇದನ್ನ ಅಂದ್ರೆ ನಾನು ತೋರಿಸ್ತೀನಿ ಈಗ ನಿಮಗೆ, ಬಟ್ ನಾನು ಹಾಕೊಂಡಾಗ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಿರ್ತೀನಿ ನೋಡಿ ವಿತ್ ದಿ ಪ್ರೈಸ್. ಆ್ಯಂಡ್ ಇನ್ನು ನಾನು ಬೈ ಮಾಡಿರೋದು ಈ 4 ಕುರ್ತಾಸು ಕೂಡ ಕಾಟನ್ನೇ, ಬಟ್ ಬೇರೆ ಬೇರೆ ಪ್ಯಾಟರ್ನಲ್ಲಿದೆ. ಹಾಗೆ 2 ಟಾಪ್ಸ್ ಬಂದು ಸಿಮಿಲರ್ ಆಗಿದೆ. ಈ ಒಂದು ಡಾರ್ಕ್ ಬ್ಲೂ ಏನು ನೋಡ್ತಾ ಇದ್ದೀರಾ, ಸೊ ಇದು ಕೂಡ ಕಾಟನ್ನೇ. ಆ್ಯಂಡ್ 3/4 ಸ್ಲೀವ್ ಅಟ್ಯಾಚ್ಡ್ ಆಗಿ ಅಂಬ್ರೆಲಾ ಕಟ್ಟಿರುವಂತಹ ಕುರ್ತಾ ಇದು. ಸೊ ಅಮೇಝಿಂಗ್ ಆಗಿದೆ ಆ್ಯಂಡ್ ಪ್ಯೂರ್ಲಿ ಕಾಟನ್, ಹಾಗೆ ಕಂಫರ್ಟಬಲ್ ಆಗಿದೆ. ನಿಮಗೆ XXL, XXL ಕೂಡ ಅವೈಲೇಬಲ್ ಇದೆ ಈ ಒಂದು ಕುರ್ತೀಸಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಈಗ ಸೆಕೆಂಡ್ ಕುರ್ತಿ ಕೂಡ ಸೇಮ್ ಡಿಸೈನ್, ಬಟ್ ಕಲರ್ ಚೇಂಜ್ ಅಷ್ಟೇ. ಸೊ ನನಗಂತೂ XL ನಾನು ಪ್ರತಿ ಸಲ ಆರ್ಡರ್ ಮಾಡೋದು, ಬಿಕಾಸ್ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಮತ್ತೆ ವಾಶ್ ಮಾಡಿದಾಗಲೂ ಕೂಡ ಸ್ವಲ್ಪ ಸಿಂಕ್ ಆದರೆ ಡ್ರೆಸ್ಸು ಮತ್ತೆ ನಾವು ಅದನ್ನು ಯೂಸ್ ಮಾಡ್ಬೋದು. ಸೊ ದಟ್ XL ಇಸ್ ಫೈನ್. ಹಾಗೆ ಈ ಒಂದು ಥರ್ಡ್ ಕುರ್ತಾ ಬಂದು ಕೂಡ ಇದು ಕೂಡ ಕಾಟನ್ನೇ. ತುಂಬಾ ಏನಂದರೆ ಮಿನಿಮಮ್ ಡಿಸೈನ್ ಆಗಿ ಲೈಕ್ ಈಸಿ ಕ್ಯಾರಿ ಮಾಡುವಂತಹ ಟಾಪ್ಸನ್ನೇ ನಾನು ಈ ಸಲ ಆರ್ಡರ್ ಮಾಡಿರೋದು. ಸೊ ಎಲ್ಲ ಕುರ್ತಾಗಳ ಪ್ರೈಸಸ್ ಕೂಡ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋದಲ್ಲಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ಸನ್ನು ಶೇರ್ ಮಾಡ್ತೀನಿ. ಚಿಕ್ಕ ಮೀಶೋ ಕ್ಲಾತ್ಸ್ ಹಾಲ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಇಷ್ಟ ಆಯ್ತಾ? ಸೊ ನನಗೆ ನಾನು ತರಿಸಿದಂತಹ ಟಾಪ್ಸ್ ನಿಮ್ಗೆ ಇಷ್ಟ ಆದ್ರೆ ಅದನ್ನು ಕೂಡ ಬೈ ಮಾಡ್ಬೋದು. ಅಂಡ್ ಲಡ್ಡು ಬುಡುಗು ಕೂಡ ಯಾವ ರೀತಿ ತರಿಸಿದೀವಿ ಅಂತ ಅದನ್ನು ಕೂಡ ನೋಡಿದ್ರಲ್ವಾ. ಸೊ ಆ ರೀತಿನೂ ಕೂಡ ನೀವು ಬೈ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಹೆಂಗಕ್ಕ ಬಿಲೀವ್ ಮಾಡ್ತೀರಾ ಅಂತ ಕೇಳ್ತಿರ್ತೀರಲ್ವಾ, ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್. ನಂಗೆ ಮೀಶೋದಲ್ಲಿ ಯಾವುದೇ ರೀತಿ ಡಿಫೆಕ್ಟಿವ್ 1 or 2 ಬಂದಿರ್ಬೋದು, ಬಟ್ ಏನು ಎಲ್ಲ ಟೈಮು ನನಗೆ ಯಾವುದೇ ರೀತಿ ಡಿಫೆಕ್ಟಿವ್ ಬಂದಿಲ್ಲ. ಬಟ್ ಓಕೆ, ಚೆನ್ನಾಗಿದೆ. ಸೊ ನೀವು ಕೂಡ ಬೈ ಮಾಡಿ ಆಯ್ತಾ. ಕೆಲಸ ಎಲ್ಲ ಮಾಡಿ ಸಾಕಾಯಿತು. ಸೊ ರಾಜು ಕೂಡ ಕೇಳ್ತಾ ಇದ್ರು, ಫೈನ್ ಆಗುತ್ತಾ ನಿಮಗೆ ಅಡುಗೆ ಮಾಡೋಕ್ಕೆ ಅಥವಾ ಹೊರಗಡೆಯಿಂದ ತರಲ್ಲ ಅಂತ. ಸೊ ಲಡ್ಡು ಕೂಡ ನಂಗೆ ಚಪಾತಿ ಬೇಕು ಅಂತ ಕೇಳ್ತಾ ಇದ್ದೆ, ಬಿಕಾಸ್ ಅವ್ನು ಮೋಸ್ಟ್ ಫೇವ್ರೇಟ್ ಈ ಚಿತ್ರಾನ್ನ, ಚಪಾತಿ, ಹಾಗೆ ಪೂರಿ, ಒಂದಷ್ಟು ಐಟಮ್ಸ್ ಇದೆ ಅವನಿಗೆ ತುಂಬ ಇಷ್ಟ. ಸೊ ಯಾವ ಟೈಮಲ್ಲಿ ಮಾಡಿದ್ರು ತಿಂತಾನೆ. ಫೈನ್ ಕೇಳ್ತಾ ಇದ್ದಾನಂತ ಎಲ್ಲ ಹೇಳಿ ಅಂದ್ಬಿಟ್ಟು ನಾನು ಬೀಟ್ರೋಟ್ ಪಲ್ಯ ಹಾಕಿ ಚಪಾತಿನ ಮಾಡ್ತಾ ಇದ್ದೀನಿ. ಸೊ ಈ ಬೀಟ್ರೋಟ್ ಪಲ್ಯಕ್ಕೆ ಏನಂತಂದರೆ ಒಂದು ಕಷ್ಟ ರೀತಿ ಅಂದರೆ ಅದನ್ನು ತುರ್ಬೋದು ಇದೆಯಲ್ಲ. ಸೊ ಅದು ತುರುಬಿ ಮಾಡಿದ್ರೇ ಒಂಥರ ಚೆನ್ನಾಗಿರುತ್ತೆ. ಬಟ್ ಆದರೆ ನನಗೆ ಇಲ್ಲಿ ಈಸಿ ವೇ ಏನಂತ ಹೇಳಿದ್ರೆ ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಹಾಕಿ ಗ್ರೈಂಡ್ ಮಾಡಿದ್ರೆ ಅದೊಂದು ರೀತಿ ಸ್ವಲ್ಪ ಈಸಿ ವೇ ಅನ್ನಿಸ್ತು. ಬಟ್ ಟೇಸ್ಟ್ ವೈಸ್ ಎಲ್ಲ ಯಾವುದೇ ರೀತಿ ಎಕ್ಸ್ಚೇಂಜ್ ಆಗೋದಿಲ್ಲ. ಆರಾಮ್ಸೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಕ್ವಿಕ್ಕಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊಬೋದು. ಸೊ ಆ ರೀತಿ ಒಂದು ಟಿಪ್ಸನ್ನು ನಾನಿಲ್ಲಿ ಆ್ಯಡ್ ಮಾಡಿದೆ, ನಂಗೆ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇನ್ನು ಮಕ್ಕಳಂತೂ ಅವ್ರಿಗೆ ಮಂಡೆಯಿಂದ ಎಕ್ಸಾಮ್ ಬೇರೆ ಇದೆ, ಬಟ್ ಅದರಲ್ಲೂ ಈ ಕಂಟಿನ್ಯೂಸ್ ಹಬ್ಬಕ್ಕೆ ರಜಾ ಇರೋದ್ರಿಂದ ಫುಲ್ಲು ಆಟ. ಸೊ ಚೆನ್ನಾಗಿ ಆಟ ಆಡ್ಕೊಳ್ಳಿ ಅಂತ ನಾನು ಕೂಡ ಅವ್ರನ್ನ ಬಿಟ್ಬಿಟ್ಟಿದ್ದೆ. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಬಂದಿದ್ದರು, ಅವರು ಕೂಡ ಅವ್ರ ಮನೇಲಿ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದ್ರು. ರಾಜುಗೆ ತುಂಬ ಫೇವ್ರೇಟ್ ಸೊಪ್ಪು ಸಾಂಬಾರು. ಸೊ ಅದನ್ನು ಕೂಡ ತೊಗೊಂಡು ಬಂದು ಕೊಟ್ಟರು. ಸೊ ರಾಜುಗೆ ಸ್ವಲ್ಪ ರೈಸ್ ಮಾಡಿದ್ದೆ, ಮಕ್ಕಳಿಗೆ ನನಗೆ ಎಲ್ಲ ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ.
ಇನ್ನು ಊಟ ಎಲ್ಲ ಮುಗಿಸಿ ಹಾಗೆ ಒಂದಷ್ಟು ನನ್ನ ಫ್ರೆಂಡ್ಸ್ ಜೊತೆ ಮಾತುಕತೆ ಎಲ್ಲ ಮಾಡಿ, ಇನ್ನು ಇರುತ್ತಲ್ವ ಗಾಸಿಪ್ಸ್ ಅದು ಇದು ಅಂತ. ಸೊ ಅದಾದಮೇಲೆ ವಾಕಿಂಗ್ ಎಲ್ಲ ಮಾಡಿ ಫೈನ್ ಟೈಮ್ ಬಂದು 11:45 ಹತ್ತತ್ರ ಆಗ್ತಾಯಿತ್ತು. ಸೊ ಹಾಗಾಗಿ ಓಕೆ, ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದು ಬೇಡ ಅಂದಮೇಲೆ, ಹಬ್ಬ ಅಂದಮೇಲೆ ಇದೆಲ್ಲ ಕ್ಯಾಶುವಲ್ ಅಲ್ವಾ, ಸೊ ರಂಗೋಲಿ ನೈಟೇ ಹಾಕ್ಬಿಟ್ಟಿರಬೇಕು ಅಥವಾ ಮೆಹಂದಿ ಹಾಕ್ಕೊಳ್ಳೋಗಿದ್ರೆ ಹಾಕ್ಕೊಳ್ಳೋಣ ಅಂತ ಒಂದಷ್ಟು ಈ ಫೀಲಿಂಗ್ಸ್ ಅನ್ನೋದು ಇರುತ್ತಲ್ವ, ಹಬ್ಬ ಹಿಂದಿನ ದಿನಗಳಲ್ಲಿ ಈ ರೀತಿ ಮಾಡೋಣ ಅಂತ. ಈ ಶಿವರಾತ್ರಿ ಹಬ್ಬಕ್ಕೂ ಹಾಗೆ ಅನಿಸ್ತು, ಓಕೆ ರಂಗೋಲಿ ಹಾಕೋಣ ಅಂತ. ಸೊ ರಾಜು ನನ್ನ ಜೊತೆಗೆ ಎದ್ದಿದ್ರು, ಅವರು ಕೂಡ ನಂಗೆ ಹೆಲ್ಪ್ ಮಾಡ್ತಾಯಿದ್ರು ವಿಡಿಯೋ ಮಾಡೋದಕ್ಕೆ, ಅಥವಾ ಯಾವ ಕಲರ್ ಎಲ್ಲಿ ಹಾಕಬೇಕು ಅಂತೆಲ್ಲ. ಆ್ಯಂಡ್ ಅದ್ರ ಜೊತೆಗೆ ಅವರು ಕೂಡ ಬರಬೇಕಾದ್ರೆ ದೇವ್ರಿಗೆ ಹೂವು, ಫ್ರೂಟ್ಸ್, ಹಾಗೆ ಒಂದು ಸ್ವಲ್ಪ ದೀಪದ ಎಣ್ಣೆ ಅದೆಲ್ಲ ಇರಲಿಲ್ಲ. ಆ್ಯಂಡ್ ಹೂವು ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು, ಬಟ್ ಆದರೂ ನನಗೆ ಮಲ್ಲಿಗೆ ಹೂವು ಬೇಕು ಅಂತ ಅಂದಾಗ ಅದನ್ನು ಕೂಡ ತಂದಿದ್ರು. ಆ್ಯಂಡ್ ಇಲ್ಲಿ ಫ್ರೀ ಹ್ಯಾಂಡ್ ರಂಗೋಲಿನ ಹಾಕ್ತಾ ಇದ್ದೀನಿ. ನನಗೆ ಆಲ್ ದ ಟೈಮ್ ಇದೇ ಇಷ್ಟ, ಫ್ರೀ ಹ್ಯಾಂಡ್ ರಂಗೋಲಿ. ಈ ಚುಕ್ಕಿ ಇಟ್ಟು ರಂಗೋಲಿ ಹಾಕಿದ್ರೆ ಏನಂದರೆ, ಹೆಂಗಾದರೂ ಮಾಡಿ ಏನಾದರೂ ಮಾಡಿ ಸ್ಮಾಲ್ ಮಿಸ್ಟೇಕ್ ಆದರೂ ಆಗಿಬಿಟ್ಟು ಫುಲ್ ರಂಗೋಲಿನೇ ಕೆಟ್ಟೋಗ್ಬಿಡುತ್ತೆ. ಸೊ ಹಂಗಾಗಿ ಫ್ರೀ ಹ್ಯಾಂಡ್ ರಂಗೋಲಿ ಇದ್ದರೆ ಎಷ್ಟು ದೊಡ್ಡದಾಗಿ ಬೇಕಾದರೂ ಎಕ್ಸ್ಪೆಂಡ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಇವಾಗ ಅದೇ ರಂಗೋಲಿನ ಹಾಕ್ತಾ ಇದ್ದೀನಿ. ಸೊ ಓವರ್ ಆಲ್ ಹಾಕಾದ್ಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ, ನಾನು ಕೂಡ ಒಂದು ವಿಡಿಯೋದಲ್ಲಿ ನೋಡಿಬಿಟ್ಟೆ ಇದನ್ನು ಫಾಲೋ ಮಾಡ್ತಿರೋದು. ಲೈಕ್ ಏನಂತಂದರೆ, ಈ ಬಾಳೆಹಣ್ಣು ಚಿಪ್ ಇರುತ್ತಲ್ವ, ಅದನ್ನು ಚಿಪ್ಪೆ ನಾವೇನು ದೇವ್ರ ಹತ್ರ ಇಡಲ್ಲ, ಇಡೋರು ಇಡ್ತಾರೆ, ಬಟ್ ಅದು ಹಾಳಾಗಿಬಿಟ್ರೆ ಸೊಳ್ಳೆಗಳು, ನೊಣ ಎಲ್ಲ ಸುತ್ತಾ ಇರುತ್ತಲ್ವ. ಸೊ ಅದೆಲ್ಲ ಕ್ರಮೇಣ ಇಲ್ಲದೇ ಇರೋ ಹಾಗೆ ಮಾಡಬೇಕಂದ್ರೆ, ಆ ಒಂದೊಂದು ಬಾಳೆಹಣ್ಣು ಏನಿರುತ್ತೆ ಅದನ್ನು ಕಿತ್ತಿ ಇಟ್ಟಾಗ ನಾವು ಪಿಕ್ ಮಾಡಿ ತಿನ್ನೋದಕ್ಕೂ ಈಸಿ ಆಗುತ್ತೆ. ದೇವ್ರ ಹತ್ರ ಸಿಂಗಲ್ ಆಗಿ 2 ಜೋಡಿ ಬಾಳೆಹಣ್ಣು ಇಡೋಕ್ಕೂ ಸಲೀಸಾಗುತ್ತೆ ಅಂತ ಹೇಳ್ಬಿಟ್ಟು ಕಿತ್ತಿಡ್ತಾ ಇದ್ದೀನಿ. ಸೊ ರಾಜು ಅದನ್ನೇ ಕೇಳ್ತಾ ಇದ್ರು, ಏನು ಮಾಡ್ತಾ ಇದೀಯಾ ಅಂತ. ಸೊ ಈ ಟಿಪ್ ಹೇಳಾದ್ಮೇಲೆ ಅವ್ರಿಗೂ ಕೂಡ ಖುಷಿ ಆಯಿತು. ಇನ್ನು ನಾಳೆ ಬೆಳಗ್ಗೆ ಅಂದರೆ ಹಬ್ಬಕ್ಕೆ ಅಡುಗೆ ಮಾಡಬೇಕಂದ್ರೆ ಕಾಳುಗಳೆಲ್ಲ ಮೊದಲೇ ನೆನೆ ಹಾಕಬೇಕು. ಈ ಕಾಳು ಹುಳಿ ಇಟ್ಟು ಮಾಡೋ ಸಾಂಬಾರು ಅಂದರೆ ಒಂದು ಸಂಪ್ರದಾಯ, ಶಿವರಾತ್ರಿ ಹಬ್ಬದಲ್ಲಿ ಕಾಳು ಹುಳಿ ಸಾಂಬಾರು. ಸೊ ಟೈಮ್ 12 o'clock ಈಗ. ಹ್ಯಾಪಿ ವುಮೆನ್ಸ್ ಡೇ ಬಂಗಾರು, ಐ ಲವ್ ಯು. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿದ್ರಲ್ವಾ, ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಸೊ ಟೈಮ್ ಈಗ ಎಕ್ಸಾಕ್ಟ್ಲಿ 12 o'clock ಆಗೋಯಿತು. ಇನ್ನೇನು ನಾಳೆ ಶಿವರಾತ್ರಿ ಹಬ್ಬ. ಸೊ ಹೇಗಿರುತ್ತೆ ಅಂತ ನನ್ನ ನಾಳಿನ ಹಬ್ಬದ ದಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಇದೊಂದು ಪುಟ್ಟದಾಗಿ ಯಾವ ರೀತಿ ನಾನು ಕ್ಲೀನಿಂಗನ್ನು ಮಾಡಿಕೊಂಡೆ ಆ್ಯಂಡ್ ಕಂಪ್ಲೀಟ್ ರೂಟೀನ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೊ ಅಡನ್ ಟೇಕ್ ಕೇರ್, ಮಿಸ್ ಮಿ ಅಂಡ್ ಬ್ಲೆಸ್ ಮಿ, ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್. ಆ್ಯಂಡ್ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ.